ನಮಸ್ಕಾರ ವೀಕ್ಷಕರೇ, ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಈಶಾನ್ಯ ಕಾಳಿಯ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಗುರುಗಳನ್ನ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ನಮಸ್ತೆ. ಜೈ ಶ್ರೀಕೃಷ್ಣ. ಯಾ ದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಏನಂದರೆ ನಾವು ಮೊದಲನಾಗಿ ಗಣಪತಿಯ ಪ್ರಾರ್ಥನೆ ಮೂಲಕ ವಿಘ್ನಕರ್ತ ವಿಘ್ನಹರ್ತ, ವಿಘ್ನವನ್ನು ಮಾಡೋನು ಅವನೇ, ವಿಘ್ನವನ್ನು ನಿವಾರಣೆ ಮಾಡೋನು ಅವನೇ. ಹಾಗಾಗಿ ಆ ಗಣಪತಿಯ ಒಂದು ಸನ್ನಿಧಾನದಲ್ಲಿ ರಾಜಗಣಪತಿ ಅಂತ ಹೇಳ್ತೀವಿ ಇದನ್ನು. ಆ ರಾಜಗಣಪತಿಯ ಒಂದು ಆಶೀರ್ವಾದದ ಮೂಲಕ ನಮ್ಮ ಈ ಈಶಾನ್ಯ ಕಾಳಿಯ ಪ್ರೋಗ್ರಾಮ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಏನಂದರೆ ಗಣಪತಿ ಇಲ್ಲದೆ ಯಾವ ಕೆಲಸ ಕಾರ್ಯಗಳು ಕೂಡ ಸಾಧ್ಯವೇ ಇಲ್ಲ. ಏನಂದರೆ ಗಣಪತಿಯ ಪ್ರಾರ್ಥನೆಯ ಮೂಲಕವೇ ನಾವೆಲ್ಲವನ್ನು ಪ್ರಾರಂಭ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಆ ವಿಘ್ನರಾಜನಾದ ಗಣಪತಿಯ ಒಂದು ಸನ್ನಿಧಾನದಲ್ಲಿದ್ದೀವಿ. ಆ ಸನ್ನಿಧಾನದ ಪರಮಾತ್ಮನ ಪೂರ್ಣ ಅನುಗ್ರಹ, ಭಗವಂತನ ಪೂರ್ಣ ಕೃಪಾ ಕಟಾಕ್ಷ ಎಲ್ಲ ಭಕ್ತಾದಿಗಳಿಗೆ ದೊರಕಬೇಕು. ಅದರಿಂದ ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಃ ಸ್ವಸ್ಥಭಾಗಂ ಸ್ವಸ್ಥನೋಭಿಃ ವ್ಯಶೇಮ ದೇವೈतं ವಿದಾಯುಃ. ಸ್ವಸ್ತಿ ನ ಇಂದ್ರೋ ವೃद्धಶ್ರವಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾಕ್ಷೋ ಅರಿಷ್ಟನೇಮಹೇ, ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಗಣಾದೀಂ ಪೂರ್ವಮಚ್ಚಾರ್ಯಾಂ ವರುಣಾದೀಂ ತದನಂತರಂ ಅನುಸ್ಮಾರ ಪರತರಃ ಅರ್ಧೇಂದ್ರಲಸಿತಂ ತಾರೇಣ ವೃತ್ತಂ ಏತತ್ಮನಮನಸರೋಪಂ ಗಕಾರ ಪೂರ್ವರೋಪಂ ಅಕಾರ ಮಧ್ಯಮರೋಪಂ ಅನುಸ್ವಾಶ್ಚಾಂತರೋಪಂ ಬಿಂದು ಉತ್ತರರೋಪಂ ನಾದಸಂಧಾರಂ ಸೈಷಿದಾ ಸಂಧಿಃ ಸೈಷಾ ಗಣೇಶ ವಿದ್ಯಾ ಗಣಕ ಋಷಿಃ ನಿತಿರ್ಗಾಯತ್ರೀ ಛಂದಃ ಶ್ರೀಮನ್ಮಹಾಗಣಪತಿರ್ದೇವತಾ. ಓಂ ಗಂ ಗಣಪತಯೇ ನಮಃ. ನಮೋ ರಾಧಪತಯೇ ನಮೋ ಗಣಪತಯೇ ನಮಃ ಪ್ರಮಥಪತಯೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಶ್ರೀಮನ್ಮಹಾಗಣಪತಯೇ ನಮಃ. ಮನೋರಥಾಂ ಪ್ರಾರ್ಥಯಾಮಿ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಗುರುವೇ ಸರ್ವಲೋಕಾನಾಂ ವಿಷದೇ ಭವರೋಹಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಂ ವಂದೇ ಗುರುಪರಂಪರಾಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಶೋತ್ತಭಾಷಕೃತಂ ವಂದೇ ಭಗವಂತಂ ಪುನಃ ಪುನಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸದಾತ್ಮಾಧ್ಯಾನ ನಿರತಂ ವಿಷಯೇಭ್ಯಃ ಪರಾನ್ಮುಖಂ ನೌಮಿ ಶಾಸ್ತ್ರೇಷು ನಿಷ್ಠಾಂತಂ ಚಂದ್ರಶೇಖರ ಭಾರತಿಂ. ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯ ಔದಾರ್ಯ ಕ್ಷಮಾನಿಧಿಂ ಸದಾಪಿ ಪೂರ್ವಂತಂ ವಿದ್ಯಾತೀರ್ಥಂ ಗುರುಂ ಭಜೆ. ಅಜ್ಞಾನಂ ಜ್ಞಾನಮೇತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಾಂ ತೀರ್ಥಂ ಭಾರತೆ ತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ ವೇದರಾಗ ವಿವೇಕಿನಾಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತಿಂ. ಗುರುಭ್ಯೋ ನಮಃ ಗುರುಪಾದಿಕಾಭ್ಯೋ ನಮಃ ಗುರುಚರಣಾರವಿಂದಾಭ್ಯೋ ನಮಃ. ಗುರುಗಳೇ, ವೇದ ಮಂತ್ರದ ಮುಖಾಂತರ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ದೀವಿ. ಇನ್ನು ಈ ದೇವಸ್ಥಾನದ ವಿಶೇಷತೆ ಏನು? ಪುರಾತನವಾಗಿರುವಂಥ ದೇವಸ್ಥಾನ ಅಂತ ಕೇಳ್ಪಟ್ಟಿದ್ದೀವಿ. ಇನ್ನು ಈಶಾನ್ಯ ಕಾಳಿ ಈ ಹೆಸರು ಹೇಗೆ ಬಂತು, ಇದ್ರ ಬಗ್ಗೆ ಮಾಹಿತಿನ ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತ. ಏನಂದರೆ ನಮ್ಮ ಕಾರ್ಯಕ್ರಮದ ಹೆಸರು ಕೂಡ ನಾವು ಈಶಾನ್ಯ ಕಾಳಿ ಅಂತಲೇ ಮಾಡಿದ್ದೀವಿ. ಮತ್ತು ನಾವು ಆರಾಧನೆ ಮಾಡೋ ತಾಯಿ ಕೂಡ
ಈಶಾನ್ಯ ಕಾಳಿಯೇ ಆಗಿದೆ. ಏನಕ್ಕೆ ಈ ಕ್ಷೇತ್ರಕ್ಕೆ ಈಶಾನ್ಯ ಕಾಳಿ ಬಂತು ಅಂದರೆ, ಈಶಾನ್ಯ ದಿಕ್ಕಿಗೆ ಕಾಳಿ ಉದ್ಭವ ಆಗಿರೋದು. ಇಲ್ಲಿ ಯಾರೂ ತಂದು ಪ್ರತಿಷ್ಠಾಪನೆ ಮಾಡಿರೋ ದೇವರಲ್ಲ. ಹಾಗಾಗಿ ಆ ಈಶಾನ್ಯ ಕಾಳಿಯ ಆರಾಧನೆ ಇಲ್ಲಿ ಬಹಳ ಮುಖ್ಯವಾಗಿರುತ್ತೆ. ನಮ್ಮ ಈ ಕ್ಷೇತ್ರದಲ್ಲಿ 48 ಅಮ್ಮನವರಿದೆ. ಆ 48 ಅಮ್ಮನವರ ಪೂರ್ಣವಾದ ಶಕ್ತಿ ನನ್ನ ತಾಯಿಯಾದ ಈಶಾನ್ಯ ಕಾಳಿಗೆ ಇದೆ. ಯಾವ ರೀತಿ ಅಂದಾಗ, ನಾವು ನಮ್ಮ ಪ್ರಾಕಾರದಲ್ಲಿ ನೀವು ಜ್ಯೋತಿಷಿಗಳು, ಪುರೋಹಿತರು ಹೇಳ್ತಾ ಬರ್ತಾ ಇರ್ತಾರೆ. ಏನಂತ? ದಕ್ಷಿಣ ದಿಕ್ಕಲ್ಲಿರೋ ಸರಸ್ವತಿಯನ್ನು ಆರಾಧನೆ ಮಾಡಿ, ಇಲ್ಲ ಪಶ್ಚಿಮ ದಿಕ್ಕಲ್ಲಿರೋ ಲಕ್ಷ್ಮಿಯನ್ನು ಆರಾಧನೆ ಮಾಡಿ ಅಂತ ಹೇಳ್ತಾರೆ. ಯಾರು ಕೂಡ ದಕ್ಷಿಣಕ್ಕೆ, ಪಶ್ಚಿಮಕ್ಕೆ ಸರಸ್ವತಿಯನ್ನಾಗಲಿ ಲಕ್ಷ್ಮಿಯನ್ನಾಗಲಿ ಪ್ರತಿಷ್ಠಾಪನೆ ಮಾಡಲ್ಲ. ನಾವು ದೇವಾಲಯದ ಪ್ರತಿಷ್ಠಾಪನೆ ಅಂದಿದ ತಕ್ಷಣ ಪೂರ್ವ ದಿಕ್ಕಿಗೆ ಮಾಡೋದು. ಮತ್ತು ಹೇಗಪ್ಪ ಸಾಧ್ಯ? ಎಲ್ಲಿಂದ ಆರಾಧನೆ ಮಾಡೋಕ್ಕೆ ಸಾಧ್ಯ ಅಂದರೆ, ನಮ್ಮ ಕ್ಷೇತ್ರದಲ್ಲಿ ನಾವು ಆರಾಧನೆಯನ್ನು ಮಾಡ್ತೀವಿ. ಹೇಗೆ ಅಂದರೆ, ನಮ್ಮ ಈಶಾನ್ಯ ಕಾಳಿ ಅಂದರೆ ನನ್ನ ಕಾಳಿಯ ಪ್ರಾಕಾರದಲ್ಲಿ 48 ಅಮ್ಮನವರಿದೆ. ಆ 48 ಅಮ್ಮನವರು ಒಂದೊಂದು ದಿಕ್ಕಲ್ಲಿ ಸದಾ ನೆಲೆಯಾಗಿ ಕೂತಿದ್ದಾಳೆ. ಅಲ್ಲಿ ನೀವು ಪಶ್ಚಿಮಕ್ಕೂ ಸಿಗ್ತಾಳೆ, ದಕ್ಷಿಣಕ್ಕೂ ಸಿಗ್ತಾಳೆ, ಉತ್ತರಕ್ಕೂ ಸಿಗ್ತಾಳೆ, ಪೂರ್ವಕ್ಕೂ ಸಿಗ್ತಾಳೆ. ಅಂದರೆ 4 ದಿಕ್ಕಿಗೂ ಆ ಜಗನ್ಮಾತೆಯ ಆರಾಧನೆ ಇದೆ ಈ ಕ್ಷೇತ್ರದಲ್ಲಿ. ಅದಕ್ಕೋಸ್ಕರ ನಾವು ಈಶಾನ್ಯ ಕಾಳಿಯನ್ನು ಆರಾಧನೆ ಮಾಡೋದು. ಮತ್ತು ನಮ್ಮಲ್ಲಿ ನಾವು ಆರಾಧನೆ ಮಾಡಬೇಕಾದ್ರೆ ಜೈ ಶ್ರೀಕೃಷ್ಣ ಅಂತ ಹೇಳ್ತೀವಿ. ಏನಕ್ಕೆ? ಕಾಳಿಗೂ ಕೃಷ್ಣನಿಗೂ ಏನಪ್ಪ ಸಂಬಂಧ? ಕೃಷ್ಣನನ್ನು ಯಾಕೆ ನಾವು ಕರಿತೀವಿ ಅಂತ ಅಂದಾಗ, ಸಾಕ್ಷಾತ್ ಶ್ರೀಕೃಷ್ಣ ಮಹಾಕಾಳಿಯ ಉಪಾಸಕ. ಕಾಳಿಯ ಆರಾಧನೆ ಇಲ್ದಲೆ, ಕಾಳಿಯ ಒಂದು ಆಜ್ಞೆ ಇಲ್ದಲೆ ಶ್ರೀಕೃಷ್ಣ ಏನೂ ಕೂಡ ಮಾಡ್ತಾ ಇರಲಿಲ್ಲ. ಅದೇ ರೀತಿಯಾಗಿ ನಮ್ಮ ಕ್ಷೇತ್ರದಲ್ಲಿ ಈಶಾನ್ಯ ಕಾಳಿಯ ಆರಾಧನೆಯನ್ನು ಮಾಡಬೇಕಾದ್ರೆ ಆ ತಾಯಿಯ ಆಶೀರ್ವಾದದ ಮೂಲಕ ಕೃಷ್ಣನ ಒಂದು ಮಾರ್ಗದಲ್ಲಿ ನಾವು ನಡೀತಾ ಬರ್ತೀವಿ. ಹಾಗಾಗಿ ಆ ಕೃಷ್ಣನ ಮೂಲಕ, ಕೃಷ್ಣನ ಒಂದು ಪ್ರಾರ್ಥನೆಯ ಮೂಲಕ, ಆ ಕೃಷ್ಣನ ಒಂದು ದಾರಿಯಲ್ಲಿ ನಡ್ತಾ ಬಂದಿರೋದ್ರಿಂದ ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮವನ್ನು ಕೃಷ್ಣ ರಕ್ಷಣೆ ಮಾಡಿದ್ದಕ್ಕೆ ನಾವು ಇವತ್ತು ಕಲಿಯುಗದಲ್ಲಿನ್ನೂ ನಾವೆಲ್ಲರೂ ಸುಖ ಶಾಂತಿಯಿಂದ ನೆಲೆಸಿರೋಕ್ಕೆ ಸಾಧ್ಯವಾಗಿರೋದು. ಹಾಗಾಗಿ ಆ ಈಶಾನ್ಯ ಕಾಳಿಯ ಮೂಲ ಇದೇ ಆಗಿರೋದು. ಇದು ಬಹಳ ಪುರಾತನವಾದ ದೇವಾಲಯ. ಈ ದೇವಾಲಯದ ಪ್ರತೀತಿ ನಮಗೆ ಕಂಡಂಗೆ ಬಹಳ ಒಂದು 800 ವರ್ಷಗಳ ಇತಿಹಾಸ ಇದೆ. 800 ವರ್ಷಗಳ ಇತಿಹಾಸದಲ್ಲಿ ನಮಗೆ ತಿಳಿದು ಬಂದಿರೋದು, ನಾವು ಆರಾಧನೆ ಮಾಡ್ತಾ ಬಂದಿರೋದು, ಕೆಲವೊಂದು ದಿನಗಳಿಂದ, ಕೆಲವೊಂದು ತಿಂಗಳುಗಳಿಂದ, ಕೆಲವೊಂದು ವರ್ಷಗಳಿಂದ ಆರಾಧನೆಯನ್ನು ಮಾಡ್ತಾ ಬಂದಾಗ ನನ್ನ ತಾಯಿಯ ಪೂರ್ಣ ಅನುಗ್ರಹ ಇಲ್ಲಿ ಬರೋ ಎಲ್ಲ ಭಕ್ತಾದಿಗಳಿಗೆ ಸಲ್ಲಬೇಕು ಅಂತ ಹೇಳಿ ನಾವು ವಿಶೇಷವಾದ ಪೂಜೆ ಪುನಸ್ಕಾರವನ್ನು ಇಲ್ಲಿ ಮಾಡ್ತಾ ಬಂದಿದ್ದೀವಿ. ಗುರುಗಳೇ, ನಮಗೆ ಈಶಾನ್ಯ ಕಾಳಿ ಅಂತ ಹೇಗೆ ಹೆಸರು ಬಂತು ಅನ್ನೋದ್ರ ಬಗ್ಗೆ, ಇನ್ನು ದೇವಸ್ಥಾನದ ಹಿನ್ನೆಲೆ ಕುರಿತಾಗಿ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ಇನ್ನು ಜ್ಞಾನಾಂಜನೇಯ ಕೂಡ ಇಲ್ಲಿದೆ ಅಂತ ಕೇಳ್ಪಟ್ಟೆ. ಇದರ ವಿಶೇಷತೆ ಏನು? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮನೋಜವಂ ಮಾರುತತುಲ್ಯದೇವಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ನೀವು ಕರ್ನಾಟಕದಲ್ಲಿ ಎಲ್ಲೇ ಹೋದರೂ ಕೂಡ ಯಾವ ದಿಕ್ಕಲ್ಲೂ ಜ್ಞಾನಾಂಜನೇಯನ ನೋಡೋಕ್ಕೆ ಸಾಧ್ಯವೇ ಇಲ್ಲ. ಕಾರ್ಯಸಿದ್ಧಿ ಆಂಜನೇಯನ ನೋಡ್ಬೋದು, ಎಲ್ಲ ರೀತಿಯ ಭಕ್ತಾಂಜನೇಯನ ನೋಡ್ಬೋದು, ಆದರೆ ವೀರಾಂಜನೇಯನ ನೋಡ್ಬೋದು. ಅದೇ ರೀತಿಯಾಗಿ ಜ್ಞಾನಾಂಜನೇಯನ ಎಲ್ಲೂ ನೋಡೋಕ್ಕೆ ಸಾಧ್ಯವಿಲ್ಲ. ಜ್ಞಾನದಲ್ಲಿ ಕೂತಿರೋ ಆಂಜನೇಯನ ನೀವು ನೋಡಿದ್ರೆ ಸಾಕಂತೆ ಜ್ಞಾನ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತೀವಿ. ಯಾಕಂದರೆ ಜ್ಞಾನಾಂಜನೇಯನ ಶಕ್ತಿ ಬಹಳ ಅಪಾರವಾದದ್ದು. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಯಾವ ಮಕ್ಕಳಿಗೆ ತೊಂದರೆ ಇರುತ್ತೆ ಆ ಮಕ್ಕಳನ್ನು ಈ ಕ್ಷೇತ್ರಕ್ಕೆ ಕರ್ಕೊಂಬಂದು ಆಂಜನೇಯನಿಗೆ ಪವಮಾನ ಅಭಿಷೇಕ, ಜೇನುತುಪ್ಪದ ಅಭಿಷೇಕವನ್ನು ಮಾಡಿಸಿದಾಗ ಆ ಜೇನುತುಪ್ಪವನ್ನು ಮರಳಿ ನಾವು ಅವರಿಗೆ ಕೊಟ್ಟು ಕಳಿಸ್ತೀವಿ. ಅದನ್ನು ಪ್ರತಿದಿನವೂ ಆ ಮಕ್ಕಳಿಗೆ ಸೇವನೆ ಮಾಡ್ತಾ ಬಂದಾಗ ಜ್ಞಾನ ವೃದ್ಧಿ ಆಗುತ್ತೆ ಅಂತ ಈ ಕ್ಷೇತ್ರದಲ್ಲಿ ಪ್ರತೀತಿ ಇರೋದು. ಹಾಗಾಗಿ ಆ ಜ್ಞಾನಾಂಜನೇಯನ ಶಕ್ತಿ ಅಪಾರವಾಗಿ ಹರಕಿರೋದ್ರಿಂದ ಇಲ್ಲಿ ನಾವು ಆಂಜನೇಯನ ಮುಂದೆ
ಒಂದು ಕಟ್ಟೆಯನ್ನು ಕಟ್ಟಿ ಆಂಜನೇಯ ರಾಮನನ್ನು ಎತ್ತಿ ನಿಂತಿದ್ದಾನೆ. ಏನು ಅದನ್ನು ಯಾಕೆ ಅಲ್ಲಿ ಪ್ರತಿಷ್ಠೆ ಮಾಡಿದೆ ಅಂತ ಅಂದರೆ, ಆ ಜಾಗದಲ್ಲಿ ಬಹಳ ದೊಡ್ಡ ಯಾಗ ಆಗಿದೆ. ಆ ಯಾಗದ ಶಕ್ತಿ ಎಲ್ಲೂ ಕೂಡ ನಮಗೆ ಆಚೆ ಬರಬಾರ್ದು. ಹಾಗಾಗಿ ತ್ರಿವೇಂದ್ರಮಲ್ಲಿ ನೀವು ನೋಡಿರ್ಬೋದು, ಇದೇ ರೀತಿಯ ಮೂಲವಾದ ಒಂದು ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದಾರಲ್ಲಿ. ಅದೇ ರೀತಿ ಅದನ್ನು ನೋಡಿ ನಾವು ಈ ಜಾಗದಲ್ಲಿ ಆ ಆಂಜನೇಯನನ್ನು ನಾವು ಈ ಜಾಗದಲ್ಲಿ ಯಾರು ತುಳಿಬಾರ್ದು, ಆ ಜಾಗದಲ್ಲಿ ಬೇರೆ ಯಾವುದೇ ರೀತಿಯ ಒಂದು ಗೊಂದಲವಾಗಬಾರ್ದು ಅಂತ ಹೇಳಿ ಇಲ್ಲಿ ಏನು 48 ಆಹುತಿ 108 ಆಹುತಿಗಳನ್ನು ಹಾಕಿ ನಾವು ಅಲ್ಲಿ ಹೋಮವನ್ನು ಮಾಡಿಲ್ಲ. ಏನೇ ಹವಿಸ್ಸನ್ನು ಹಾಕೋರು ಎಲ್ಲ 1008 ಹವಿಸ್ಸಿನಿಂದನೇ ಹೋಮವನ್ನು ಮಾಡಿರೋದು ಆಂಜನೇಯನಿಗೆ. ಅದಕ್ಕೆ ಇಲ್ಲಿ ನಮ್ಮ ಜ್ಞಾನಾಂಜನೇಯನಿಗೆ ಅಪಾರವಾದ ಶಕ್ತಿ ಇರೋದು. ಹಾಗಾಗಿ ಯಾವುದೇ ಭಕ್ತಾದಿಗಳು ಈ ಕ್ಷೇತ್ರದಲ್ಲಿ ಬಂದು ಆಂಜನೇಯನನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡಿದಾಗ ಮಕ್ಕಳಿಗೆ ಪೂರ್ಣವಾದ ವಿದ್ಯೆ ಜ್ಞಾನ, ಏನಂದರೆ ಬುದ್ಧಿ ಬೇರೆ ವಿದ್ಯೆ ಬೇರೆ. ಬುದ್ಧಿ ನಮ್ಮ ಲೌಕಿಕ ಜೀವನಕ್ಕೆ ಬೇಕು ಅಂದರೆ ವಿದ್ಯೆ ನಮ್ಮ ಪ್ರಗತಿಗೆ ಬೇಕು. ಹಾಗಾಗಿ ಆ ವಿದ್ಯೆಯ ಪ್ರಗತಿಯನ್ನು ಕೊಡೋನು ಯಾರು ಅಂದರೆ ಜ್ಞಾನಾಂಜನೇಯ ಈ ಕ್ಷೇತ್ರದಲ್ಲಿ. ಗುರುಗಳೇ, ನಮಗೆ ಕಾರ್ಯಕ್ರಮದಲ್ಲಿ ಈ ಜ್ಞಾನಾಂಜನೇಯದ ವಿಶೇಷತೆ ಏನು, ಇನ್ನು ವಿದ್ಯಾರ್ಥಿಗಳಿಗೆ ಯಾವ ರೀತಿ ವಿದ್ಯಾಭ್ಯಾಸದಲ್ಲಿ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಕಲ್ಯಾಣ ಸುಬ್ರಹ್ಮಣ್ಯನ ಕುರಿತಾಗಿ ತಿಳಿಸ್ಕೊಟ್ರಿ. ನಮ್ಮ ಕ್ಷೇತ್ರದಲ್ಲಿ ಹೇಗೆ ನನ್ನ ಕಾಳಿ, ನನ್ನ ಮಹಾಕಾಳಿಯಾದ ಈಶಾನ್ಯ ಕಾಳಿಯ ಕ್ಷೇತ್ರದಲ್ಲಿ ಕಾಳಿ ಆಂಜನೇಯ ಹೇಗೆ ಇದ್ದಾನೆ, ಅದೇ ರೀತಿ ವಿಶೇಷವಾಗಿ ಕಲ್ಯಾಣ ಸುಬ್ರಹ್ಮಣ್ಯ ಇದ್ದಾನೆ. ಏನು ಕಲ್ಯಾಣ ಸುಬ್ರಹ್ಮಣ್ಯ ಅಂದರೆ ಹೆಸರಿನಲ್ಲೇ ಕಲ್ಯಾಣ ಇದೆ. ಯಾರಿಗೆ ಮದುವೆ ಆಗಿಲ್ಲ, ಹೆಣ್ಣು ಮಕ್ಕಳಾಗಿರಲಿ ಗಂಡು ಮಕ್ಕಳಾಗಿರಲಿ, ಈ ಕ್ಷೇತ್ರಕ್ಕೆ ಬಂದು ಆ ಕಲ್ಯಾಣ ಸುಬ್ರಹ್ಮಣ್ಯನ ಸೇವೆ ಯಾವತ್ತು ಷಷ್ಠಿಯ ದಿನ ನಮ್ಮಲ್ಲಿ ವಿಶೇಷವಾದ ಅಭಿಷೇಕ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಈ ಕ್ಷೇತ್ರದಲ್ಲಿ. ಹಾಗಾಗಿ ಆ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾದ ಪಂಚಾಮೃತ ಅಭಿಷೇಕ ನಡೆಯುತ್ತೆ. ನಮ್ಮಲ್ಲಿ ಈ ಮಾವಿನ ಹಣ್ಣು ಸೀಸನ್ ಬಂದಾಗ ನೀವು ತಮಿಳ್ನಾಡಲ್ಲಿ ನೋಡ್ಬೋದು, ಸುಬ್ರಹ್ಮಣ್ಯ ಹುಟ್ಟಿದ ದಿನ, ಆ ಹುಟ್ಟಿದ ದಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಮಾವಿನ ಹಣ್ಣಿನ ಅಭಿಷೇಕವನ್ನು ಮಾಡ್ತಾ ಬರ್ತೀವಿ. ಅದೇ ರೀತಿ ಇಲ್ಲಿ ಪ್ರತಿ ವರ್ಷವೂ ಅದು ಬಹಳ ವಿಶೇಷವಾಗಿ ನಡೆಯುತ್ತೆ. ಈ ವರ್ಷವೂ ನಡೆದಿದೆ. ಯಾರಿಗೆ ಕಲ್ಯಾಣ ಆಗಬೇಕೋ ನಮ್ಮ ಸುಬ್ರಹ್ಮಣ್ಯನಿಗೆ ಬಂದು ವಿಶೇಷವಾದ ಪೂಜೆ ಪುನಸ್ಕಾರವನ್ನು ಮಾಡಿದಾಗ ಈ ಕ್ಷೇತ್ರದಲ್ಲಿ ಆಯಾ ಪೂಜೆಗೆ ಅಂತ ಕೆಲವೊಂದು ಪ್ರತೀತಿ ಇದೆ. ಆ ಪ್ರತೀತಿಯನ್ನು ನೀವು ಪಾಲ್ಗೊಂಡು ಅದನ್ನು ಅನುಸರಿಸಿದಾಗ ನಿಮಗೆ ಪೂರ್ಣವಾದ ಫಲ ಕಟ್ಟಿತ್ತ ಬುತ್ತಿ. ಸುಬ್ರಹ್ಮಣ್ಯ ಒಲಿದರೆ ಇಲ್ಲಿ ಕಲ್ಯಾಣ ಪೂರ್ಣವಾಗುತ್ತೆ ಅಂತ. ಹಾಗಾಗಿ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ಮತ್ತು ಅವರ ಮನೋಕಾಮನೆಗಳನ್ನು ಈಡೇರಿಸ್ಕೋಸ್ಕರವಾಗಿ ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಬಹಳ ಮುಖ್ಯವಾಗಿರುತ್ತೆ. ಎಲ್ಲೋ ಒಂದು ಕಡೆ ಈ ಮದುವೆ ವಿಳಂಬ ಆಗ್ತಾ ಇರೋರು ಕಲ್ಯಾಣ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದ ಶೀಘ್ರವಾಗಿ ಮದುವೆ ಆಗತ್ತೆ. ಖಂಡಿತ ಗುರುಗಳೇ, ಸಾಕಷ್ಟು ವಿಚಾರಗಳು, ಪುರಾತನವಾಗಿರುವಂಥ ದೇವಸ್ಥಾನ ಕೇಳಿ ಬಹಳಷ್ಟು ಖುಷಿ ಆಯಿತು ಅಂತಲೇ ಹೇಳ್ಬೋದು. ಏನೆಲ್ಲ ವಿಶೇಷತೆಗಳಿದೆ ಅಂತ ತಿಳಿಸ್ಕೊಟ್ರಿ. ಇನ್ನೇನಾದರೂ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳು ಈ ಒಂದು ದೇವದಲ್ಲಿ ನಡೆಯುತ್ತಾ, ಇದ್ರ ಬಗ್ಗೆ ತಿಳಿಸಿ. ಖಂಡಿತ. ಏನಂದರೆ ನಮ್ಮ ದೇವಾಲಯದಲ್ಲಿ ಈಶಾನ್ಯ ಕಾಳಿಯನ್ನು ಆರಾಧನೆ ಮಾಡೋದ್ರಿಂದ ಇಲ್ಲಿ ನಮಗೆ ಅಮಾವಾಸ್ಯೆ ಬಹಳ ಮುಖ್ಯವಾದಂಥ ಪೂಜೆ ನಡೆಯುತ್ತೆ. ಇದೆಲ್ಲ ನಮ್ಮ ಒಂದು ಲೌಕಿಕ ಜೀವನದ ದಿನಚರಿಯಲ್ಲಿ ನಡೆಯೋ ಪೂಜೆಗಳು, ಗಣಪತಿ, ಆಂಜನೇಯ, ಸುಬ್ರಹ್ಮಣ್ಯ ಇದೆಲ್ಲ ನಡೆದ್ರೆ, ಆದರೆ ಅಮಾವಾಸ್ಯೆಗೆ ಅಂತಲೇ ಇಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಕ್ಕೆ ಅಂತಲೇ ಒಂದು ಭಕ್ತ ವೃಂದದವರಿದ್ದಾರೆ. ಇಲ್ಲಿ ಪ್ರತಿ ಅಮಾವಾಸ್ಯೆಯ ಸಂಜೆ ನಾವು ತಾಂತ್ರಿಕ ವಿದ್ಯೆಯಲ್ಲಿ ಜಗನ್ಮಾತೆಯನ್ನು ಆರಾಧನೆ ಮಾಡ್ತೀವಿ. ಆರಾಧನೆಯನ್ನು ಮಾಡಿ ಇಲ್ಲಿ ಪ್ರತ್ಯಂಗಿರಾ ದೇವಿಯನ್ನು ಉಪಾಸನೆಯನ್ನು ಮಾಡ್ತೀವಿ. ಯಾಕಂದರೆ ಕಾಳಿ ಕ್ಷೇತ್ರದಲ್ಲಿ ಪ್ರತ್ಯಂಗಿರವನ್ನು ಆರಾಧನೆ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ಇಲ್ಲಿ ಬಹಳ ಭಕ್ತಾದಿಗಳು ಬರ್ತಾರೆ. ಆ ಭಕ್ತಾದಿಗಳ ಕೋರಿಕೆಗಳನ್ನು ನೆರವೇರಿಸೋಕ್ಕೋಸ್ಕರವಾಗಿ ದೃಷ್ಟಿಬಾಧೆ ಪ್ರೇತ ಬಾಧೆಗಳನ್ನು ಸಂಹಾರ ಮಾಡೋಕ್ಕೋಸ್ಕರ ಅಂತಲೇ ಕಾಳಿ ಕೂತಿರೋದು. ಕಾಳಿ ಒಲಿದ್ರೆ ಪೂರ್ಣವಾಗಿ ಒಳಿತಾಳೆ, ತೊಗೊಂಡ್ರೆ ಪೂರ್ಣವಾಗಿ ತೊಗೊತಾಳೆ ಅಂತ ಹೇಳ್ತೀವಿ. ನೀವು ಕೆಟ್ಟದ್ದನ್ನು ಕೇಳಿದ್ರೂ ಅವಳು ವರವನ್ನು ಕೊಡ್ತಾಳೆ, ಒಳ್ಳೆಯದನ್ನು ಕೇಳಿದ್ರೂ ಕೂಡ ಅವಳು ವರವನ್ನು ಕೊಡ್ತಾಳೆ. ಅದನ್ನು ನೀವು ಯಾವ ರೀತಿಯಾಗಿ ಉಪಯೋಗಿಸ್ಕೊತೀರಾ ನಿಮ್ಮ ಜೀವನದಲ್ಲಿ ಅನ್ನೋದನ್ನು ಆ ತಾಯಿ ನಿಮಗೆ ಬಿಟ್ಟಿರ್ತಾಳೆ. ಅದಕ್ಕೆ ಕೃಷ್ಣನ ಒಂದು ಆದಿಯಲ್ಲಿ ನಡಿಬೇಕು ಅಂತ ನಾವು ಹೇಳಿದ್ದು. ಅದೇ ರೀತಿಯಾಗಿ ಇಲ್ಲಿ ಪ್ರತ್ಯಂಗಿರಾ ದೇವಿಯ ಆರಾಧನೆ ಆಗುತ್ತೆ. ವಿಶೇಷವಾಗಿ ನಮ್ಮ ಒಂದು ಪುರೋಹಿತ ವರ್ಗದವರಿಂದ ಆ ಜಗನ್ಮಾತೆಯ ಆರಾಧನೆ ಪೂಜೆ ಪುನಸ್ಕಾರಗಳು ಬಹಳ ವಿಶೇಷವಾಗಿ
ವಿಶೇಷವಾಗಿ ಅಮಾವಾಸ್ಯೆ ದಿನದಂದು ನಡೆಯುತ್ತೆ. ಎಲ್ಲರೂ ಪಾಲ್ಗೊಳ್ಬೋದು. ಇದು ಯಾಕಂದರೆ ಸಾಮೂಹಿಕ ಪೂಜೆ. ದೇವಸ್ಥಾನಕ್ಕೆ ಯಾರು ಭಕ್ತರಿದ್ದರೆ ದೇವಸ್ಥಾನ, ಇಲ್ಲವಿದ್ದಲ್ಲಿ ಅವರವರ ಮನೆಯಲ್ಲಿ ಪೂಜೆ ಮಾಡೋಂಗಿದ್ರೆ ದೇವಾಲಯ, ಗರ್ಭಗುಡಿ, ಈ ದೇವಸ್ಥಾನದ ಪ್ರಾಕಾರ ಅಂತ ನಾವು ಒಂದು ದೇವಸ್ಥಾನವನ್ನು ಸೃಷ್ಟಿ ಮಾಡಿರೋದೇನಕ್ಕೆ? ನಾವೆಲ್ಲ ಪುರೋಹಿತರು ಹೇಳ್ತೀವಿ ಏನಂತ, ಜ್ಯೋತಿಷಿಗಳು ಹೇಳ್ತಾರೆ, ಮನೇಲಿ ಒಂದು ಮುಷ್ಟಿಗಿಂತ ವಿಗ್ರಹವನ್ನು ಇಡಬಾರ್ದು ಅಂತ ಹೇಳ್ತೀವಿ. ಏನಕ್ಕೆ? ಇಟ್ಟರೆ ಏನಾಗುತ್ತೆ? ಎಷ್ಟೋ ಜನ ಹೇಳ್ತಾರೆ, ಗುರುಗಳೇ ನಿಮಗಿಂತ ಮಡಿಯಿಂದ ನಾವು ಪೂಜೆ ಮಾಡ್ತೀವಿ. ಖಂಡಿತ ಒಳ್ಳೇದಮ್ಮ. ಏನಂದರೆ ಮಾಡಿದ್ರೆ ಯಾವ ರೀತಿ? ತ್ರಿಕಾಲ ಪೂಜೆ ಆಗಬೇಕು ಅಂತ ಹೇಳ್ತೀವಿ. ಯಾವ? ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಷೋಡಶೋಪಚಾರ ಪೂಜೆ ಅಂದರೆ ಧೂಪ, ದೀಪ, ನೈವೇದ್ಯ, ಮಂಗಳಾರತಿಯನ್ನು ಮಾಡಬೇಕು. ಈಗಿನ ಸಮಯದಲ್ಲಿ, ಈಗಿನ ದಿನಚರಿಯಲ್ಲಿ, ನಮ್ಮ ಒತ್ತಡದಲ್ಲಿ ಹೆಣ್ಣು ಮಕ್ಕಳಿಗೆ ಆಗಲಿ, ಅವರ ಮನೆಯಲ್ಲಿರುವ ಮನೆಯವರಿಗೆ ಆಗಲಿ ಏನಂದರೆ ಬೆಳಿಗ್ಗೆ ದೀಪ ಹಚ್ಚಕ್ಕೆ ಸಮಯ ಇರಲ್ಲ. ಅಂಥದ್ರಲ್ಲಿ ಷೋಡಶೋಪಚಾರ ಎಲ್ಲಿಂದ ಮಾಡ್ತೀರಾ? ಸಾಧ್ಯವೇ ಇಲ್ಲ ಅಲ್ವಾ? ಒಬ್ಬ ಅತಿಥಿನ ಕರ್ಕೊಂಬಂದು ನೀವು ಮನೇಲಿ ಕೂಡಿಸಿ ನೀವು ಬೀಗ ಹಾಕ್ಕೊಂಡು ನಿಮ್ಮ ದಿನಚರಿ ನೋಡಿಬಿಟ್ರೆ ಅವ್ನಿಗೆ ಊಟ ಉಪಚಾರವಿಲ್ಲದಲೆ ಅವನೇನು ಹೇಳ್ತಾನೆ? ಭಗವಂತ, ನನ್ನೇ ನೀನು ಉಪವಾಸ ಇಟ್ಟಿದ್ಯಾ, ನೀನು ಉಪವಾಸವಿರುವಂಥ ಶಾಪವನ್ನು ಕೊಟ್ಟು ಬಿಡ್ತಾನೆ. ಅದಕ್ಕೋಸ್ಕರವಾಗಿ ದೇವಾಲಯದಲ್ಲಿ ನಾವು ದೊಡ್ಡ ದೊಡ್ಡ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡೋದು. ಆ ಪ್ರತಿಷ್ಠಾಪನೆ ಮಾಡಿ ದ್ವಿಕಾಲ ಪೂಜೆ, ಕೆಲವೊಂದು ದೇವಾಲಯಗಳಲ್ಲಿ ತ್ರಿಕಾಲ ಪೂಜೆ ಆಗುತ್ತೆ, ಕೆಲವೊಂದು ದೇವಾಲಯದಲ್ಲಿ ದ್ವಿಕಾಲ ಪೂಜೆ ಆಗುತ್ತೆ. ಆ ಶಕ್ತಿ ಪೂರ್ಣವಾಗಿ ಅಡಕವಾಗಿರುತ್ತೆ. ನೀವು ದಾರಿಯಲ್ಲಿ ಹೋಗ್ತಾ ಒಂದು ಮ್ಯಾಚ್ ಬಾಕ್ಸಲ್ಲಿ ಕಡ್ಡಿಯನ್ನು ಗೀರಿ ಹಾಕಿದಾಗ ಏನಂತೀವಿ? ಅದನ್ನು ಬೆಂಕಿ ಅಂತೀವಿ. ಅದೇ ದೇವಾಲಯದಲ್ಲಿ ಒಂದು ಅಗ್ನಿಕುಂಡದಲ್ಲಿ ಒಂದು ಮ್ಯಾಚ್ ಬಾಕ್ಸ್ ಕಡ್ಡಿನ ಗೀರು ಹಾಕಿದಾಗ ಏನು ಹೇಳ್ತೀವಿ ಹೇಳಿ? ಅಗ್ನಿ. ಎರಡೂ ಮ್ಯಾಚ್ ಬಾಕ್ಸಲ್ಲೇ ಗೀರು ಹಾಕಿದ್ದಲ್ವಾ? ಅದಕ್ಕೆ ಯಾಕೆ ಬೆಂಕಿ ಬಂತು, ಇದಕ್ಕೆ ಯಾಕೆ ಅಗ್ನಿ ಬಂತು? ಅಂದರೆ ಸಂಸ್ಕಾರ. ದೇವಾಲಯದಲ್ಲಿ ಆ ಕುಂಡಕ್ಕೆ ಒಂದು ಸಂಸ್ಕಾರ ಬಂತು. ಆ ಸಂಸ್ಕಾರ ಬಂದಿದ ತಕ್ಷಣ ಅಗ್ನಿಯ ಒಂದು ಸರಿಸಮಾನ ಉಜ್ವಲವಾಯಿತು ಆ ಜಾಗದಲ್ಲಿ. ಅದಕ್ಕೆ ಅದನ್ನು ನಾವು ಅಗ್ನಿ ಅಂತ ಹೇಳ್ತೀವಿ. ಅದಕ್ಕೆ ಯಾವುದೇ ವ್ಯಕ್ತಿಗಾಗಲಿ, ಯಾವುದೇ ಸ್ಥಳಕ್ಕಾಗಲಿ, ಯಾವುದೇ ಒಂದು ವಸ್ತುವಿಗಾಗಿ ಸಂಸ್ಕಾರವನ್ನು ಕೊಟ್ಟಾಗ ಅದಕ್ಕೆ ಅದರದೇ ಆದ ಸ್ಥಾನ, ಮಾನ, ಗೌರವ ಎಲ್ಲವೂ ದೊರಕುತ್ತೆ. ಒಂದು ಆಚೆ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿದ್ದ ಒಂದು ಕಲ್ಲನ್ನು ಕೆತ್ತನೆ ಮಾಡಿ ಇವತ್ತು ಅಯೋಧ್ಯೆಯಲ್ಲಿ ರಾಮನನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಆ ಕಲ್ಲಿಗೆ ಆ ಯೋಗ ಇತ್ತು. ನಮ್ಮ ಕರ್ನಾಟಕದಲ್ಲಿರೋ ಕಲ್ಲಿಗೆ ಆ ಯೋಗ ಇತ್ತು. ಆ ಕಲ್ಲನ್ನು ಕೆತ್ತನೆ ಮಾಡಿದಾಗ ಅವನು ಶ್ರೀರಾಮಚಂದ್ರ ಪ್ರಭುವೇ ಆದ. ಅಂಥದ್ರಲ್ಲಿ ಪ್ರತಿಯೊಂದು ವಸ್ತುವಿಗೂ ಅದಕ್ಕೆ ಆದ ಸಂಸ್ಕಾರವನ್ನು ಕೊಟ್ಟಾಗ, ಅದಕ್ಕೆ ಆದ ಒಂದು ಸ್ಥಾನ, ಮಾನ, ಗೌರವವನ್ನು ಸಲ್ಲಿಸಿದಾಗ ಅದಕ್ಕೆ ಆದ ಒಂದು ಸ್ಥಿರತೆ ಸಿಕ್ಕತ್ತೆ. ಅದಕ್ಕೋಸ್ಕರವಾಗಿ ದೇವಾಲಯಕ್ಕೆ ಪೂಜೆಗೆ ನಾವು ಒಂದು ರಸೀದಿ ಹಾಕ್ಸ್ಬಿಡ್ತೀವಿ. ಸ್ವಾಮಿ ಒಂದು ರಸೀದಿ ಬರ್ಕೊಂಬಿಡಿ, ನಾನು ಬರ್ತೀನಿ, ಮಹಾಮಂಗಳಾರತಿ ಟೈಮಿಗೆ ಬಂದು ಪ್ರಸಾದ ಇಸ್ಕೊಂಡು ಹೋಗ್ತೀವಿ ಅಂತಾರೆ. ನೀನು ಪೂಜೆ ಕೊಡೋದು ದೊಡ್ಡ ವಿಚಾರ ಅಲ್ಲ. ಆ ಪೂಜೆ ಕೊಟ್ಟ ಮೇಲೆ ಪಾಲ್ಗೊಳ್ಳಬೇಕು, ಬಂದು ಸೇವೆಯನ್ನು ನೋಡಬೇಕು. ನಿನ್ನ ಕರ್ಮವನ್ನು ಕಳ್ಕೋಬೇಕು ಅಂದರೆ ಎಲ್ಲಿ? ಇನ್ನೆಲ್ಲೂ ಸಾಧ್ಯವಿಲ್ಲ. ದೇವಾಲಯದಲ್ಲೇ ನಿನ್ನ ಕರ್ಮವನ್ನು ಕಳ್ಕೊಳ್ಳೋಕೆ ಸಾಧ್ಯವಿರೋದು. ಹಾಗಾಗಿ ದೇವತಾ ಮನೋಭಾವದಲ್ಲಿ ಏಕಚಿತ್ತತೆಯಿಂದ ಆ ದೈವದ ಸೇವೆಯನ್ನು ಮಾಡಿದಾಗ ನಿನ್ನ ಕರ್ಮ ಅಂದರೆ ನೀನು ಮಾಡಿದ ಕರ್ಮಕ್ಕೆ ಅನುಸಾರವಾದ ಫಲ ಭಗವಂತ ಕೊಟ್ಟೇ ಕೊಡ್ತಾನೆ. ಇನ್ನೆಲ್ಲೂ ಸಾಧ್ಯವಿಲ್ಲ. ಹಾಗಾಗಿ ಆ ಭಗವಂತನ ಆಶೀರ್ವಾದದ ಮೂಲಕ ಎಲ್ಲರಿಗೂ ಒಳ್ಳೆಯದಾಗಬೇಕು. ಖಂಡಿತ ಗುರುಗಳೇ, ಈ ದೇವಸ್ಥಾನದ ಒಂದು ಹಿನ್ನೆಲೆ ಆಗಿರಬಹುದು, ಜೊತೆಗೆ ಇಲ್ಲಿ ನಡೆಯುವಂತಹ ವಿಶೇಷ ಕಾರ್ಯಕ್ರಮ ಷಷ್ಠಿನಲ್ಲಿ, ಇನ್ನು ಅಮಾವಾಸ್ಯೆನಲ್ಲಿ ಯಾವ ರೀತಿ ನಡೆಯುತ್ತೆ, ಇನ್ನು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಅವರ ಕಷ್ಟ ಕಾರ್ಪಣ್ಯಗಳನ್ನ ಹೇಗೆ ದೂರ ಮಾಡ್ಕೊಳ್ಬಹುದು ಅಂತ ತಿಳಿಸ್ಕೊಟ್ಟಿದ್ದೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀಕೃಷ್ಣ. ಇನ್ನು ಈ ದೇವಸ್ಥಾನದ ಹಿನ್ನೆಲೆಯನ್ನು ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮ ಜೀವನದಲ್ಲಿ ಕೂಡ ಸಮಸ್ಯೆಗಳಿದೆ, ಅವೆಲ್ಲವನ್ನು ಕೂಡ ನೀವು ದೂರ ಮಾಡಬೇಕು ಅಂತಂದರೆ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.